ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು 2,000 ರೂಪಾಯಿ ಹಣ ಜಮೆ ಮಾಡ್ತಿದೆಯೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫ್ರೆಂಡ್, ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಖಾತೆಗೆ ಜಮೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್, ಅದು ಯಾವ ಡೇಟಲ್ಲಿ ಬರುತ್ತೆ, ಎಷ್ಟು ದಿನದೊಳಗೆ ಖಾತೆಗೆ ಜಮೆ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಹಣ ಇತ್ತೀಚೆಗೆ 2,000 ರೂಪಾಯಿ ಹಾಕೊಂಡು ಬರ್ತಾಯಿತ್ತು ತಿಂಗಳ. ಫ್ರೆಂಡ್, 2 ಕಂತಿನ ಮಿಸ್ ಆಯಿತು ಅಂತ ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಅಸೋಟ್ ಅವರು ಕೇಳಿದರು ಸದನದಲ್ಲಿ. ಈಗ 2 ಮಂತ್ಸು ನೀವು ಹಾಕಿಲ್ಲ ಅಂತ. ಇವರು ಇಲ್ಲ 23 ಕಂತಿನ ಹಣ ನಾವು 46,000 ಹಾಕಿದ್ದೀವಿ ಅಂತ ಸಹ ತಿಳಿಸಿದ್ರು. ಬಟ್ ಅದು ಮಾರನೇ ಬೆಳಗ್ಗೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರ್ಚ್ ಮಾಡಿ ನೋಡಿದಾಗ 2 ಕಂತಿನ ಹಣ ಮಿಸ್ ಆಗಿತ್ತು. ಅದು ಸದನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದರು. ಇದು ಖಂಡಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ನಾವು ಮಾತಾಡಿ 2 ಕಂತಿನ ಹಣ ಹಾಕ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರು. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮತ್ತೊಮ್ಮೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 24 ಕಂತಿನ ಹಣ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ, ಮಹಿಳೆಯರ ಖಾತೆಗೆ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಇಂದಿನಿಂದ ಸೋಮವಾರದಿಂದ 6 ದಿವಸದ ಒಳಗಡೆ, ಅಂದರೆ ಸೋಮವಾರ ಶನಿವಾರ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮೆ ಮಾಡ್ತೀವಿ. ಎಲ್ಲ ಮಹಿಳೆಯರ ಖಾತೆಗೆ 24 ಕಂತಿನ ಹಣ 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರೆನ್ಸ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್, ಇದು ಏನು ಕ್ರಿಸ್ಮಸ್ ಬಂತು 25ಗೆ, ಅದರ 27ನೇ ಒಳಗಡೆ ನಾವು ಎಲ್ಲ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಫ್ರೆಂಡ್, ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸಿನ ಇಲಾಖೆ ಜೊತೆ ಮಾಹಿತಿ ಕೊಟ್ಟಿದ್ದಾರಂತೆ. ಅವ್ರ ಹಾಕೋಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಇನ್ನು 6 ದಿವಸದೊಳಗೆ, ಅಂದರೆ ಈ ವಾರದ ಒಳಗಡೆ ನಿಮ್ಮ ಖಾತೆಗೆ 24 ಕಂತಿನ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲರ ಮಹಿಳೆಯರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ. ಮತ್ತು ಸುಮಾರು BPL ಕಾರ್ಡ್ಗಳು ಸಾಕಷ್ಟು ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. BPL ಇದ್ದಾವೆ, APL ಆಗಿದ್ದಾವೆ. ನೀವೇನಾರ ಅಂಥ ಕ್ಯಾನ್ಸಲ್ ಆಗಿರೋರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಏನಾರ BPLಗಿಂತ APLಗೆ ನಿಮಗೆ BPL ಕಾರ್ಡಿಂದ APL ಆಗಿದ್ದರೆ ನಿಮ್ಮ ಮನೆಯಲ್ಲಿ ಯಾರು ಒಂದು ಕೆಲಸ ಮಾಡ್ತಿರ್ತಾರೆ ಬೆಂಗಳೂರಿನಲ್ಲಿ, ಆ ಥರ ಕೆಲಸ ಮಾಡೋರು ಮತ್ತೆ ನೀವು ಕಾಲಾವಕಾಶ ಕೊಡ್ತಾರೆ. ನಿಮ್ಮ ಹತ್ತಿರ ಇರುವಂಥ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ನೀವು BPL ಕಾರ್ಡ್ ಇತ್ತು APL ಕಾರ್ಡ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ 15 ದಿನದೊಳಗೆ ಸರ್ಕಾರ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ. ಇದೊಂದು ವಿಷಯ ನಿಮಗೆ ಇರಲಿ ಅಂತ ತಿಳಿಸ್ತಾ. ಫ್ರೆಂಡ್, ಈಗ ಗೃಹಲಕ್ಷ್ಮಿದು ಏನು ನಿಮಗೆ ಮಾಹಿತಿ ಕೊಟ್ಟನೋ, ಇನ್ನು 24 ಕಂತಿನ ಹಣ ಕೇವಲ ಈ ವಾರದೊಳಗೆ ಹಣ ಜಮೆ ಮಾಡ್ತೀವಿ 2,000 ರೂಪಾಯಿ ಕಂತಿನ ಹಣ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಹಾಗಾದರೆ ಈ ಹಿಂದೆ 2 ಕಂತಿನ ಹಣ ಹಾಕ್ತಿರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಹಾಕಲ್ವ ಅಂತ ನೀವು ಕೇಳೋದು. ನಾನು ಕಮೆಂಟಲ್ಲಿ ಕೇಳ್ತಾ ಇರ್ಬೋದು, ಈ 2 ಕಂತಿನ ಹಣ ಬ್ಯಾಲೆನ್ಸ್ ಇರೋ ಹಣ ಯಾವಾಗ ಹಾಕ್ತಾರೆ ಅಂತ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂತು ಮಾತಾಡಿ ಸರ್ಚ್ ಮಾಡಿ ಅದು ಸದ್ಯದಲ್ಲಿ ಹಾಕಿಸ್ತೀವಿ ಅಂತ ತಿಳಿಸಿದ್ದಾರೆ. ಯಾವುದೇ ಸದನದಲ್ಲಿ ಹೇಳಿದ್ದಾರೆ, ಯಾವುದೇ ಡೇಟ್ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ ನಾವು ಹಾಕಿಸ್ತೀವಿ ಅಂತಾರೆ. ಯಾವುದೇ ಥರ ಡೇಟ್ ಕೊಟ್ಟಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತ ನಿಮಗೆ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ. ಏನೇ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಆ ಒಂದು BHF ಫ್ಲಾಟ್ಗಳಾಗಿರ್ಬೋದು, 2 BHF ಫ್ಲಾಟ್ಗಳಾಗಿರ್ಬೋದು, ಹೆಚ್ಚಿನ ಮಾಹಿತಿ ಇನ್ನು ಮುಂದೆ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ.